ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಿಟ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್, ಈ ಸರ್ಕಿಟ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್, ಈ ಸರ್ಕಿಟ್ ಮೂವಿಯಲ್ಲಿ ದಿವ್ಯಾ ಪ್ರಭಾ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಅವನ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಫಹದ್ ಫಾಸಿಲ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸರ್ಕಿಟ್ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸರ್ಕಿಟ್ ಮೂವಿಯ ಬಜೆಟ್ ಎಲ್ಲೂ ಕೂಡ ರಿನ್ಯೂವಲ್ ಮಾಡಿಲ್ಲ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 2.15 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಸ್ಟೋರಿ ಆಗಿರ್ಬೋದು ಮತ್ತು ಎಡಿಟಿಂಗ್ಸ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸರ್ಕಿಟ್ ಮೂವಿಯ ಒಂದು ತಂದೆ ಮಗನ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಅಂತಂದರೆ ಅಮ್ಮ ಇರೋದಿಲ್ಲ, ತಂದೆ ಇರ್ತಾನೆ. ಅವನಿಗೆ ಸ್ಕೂಲ್ ಅಂದ್ರೆ ಅಲರ್ಜಿ ಆಗಿರುತ್ತೆ ಮತ್ತು ಅಂದರೆ ಸ್ಕೂಲ್ಗೆ ಅವನು ಎಲ್ಲೂ ಕೂಡ ಹೋಗ್ತಾ ಇರೋದಿಲ್ಲ, ಅವನು ಇಷ್ಟ ಬಂದಂಗೆ ಅವನು ಕೂಡ ಇರ್ತಾನೆ. ಆದರೆ ಏನಾಗುತ್ತೆ ಅಂತ ಕೂಡ ಈ ಮೂವಿಯಲ್ಲಿ ಸ್ಟೋರಿ ನೋಡೋಣ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಅಂದಾಗೆ ಈ ಸರ್ಕಿಟ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಅವನ್ ಅಂತ ಒಂದು ಹುಡುಗ ಇರ್ತಾನೆ ಮತ್ತು ಫಹದ್ ಫಾಸಿಲ್ ಅವರು ಹೀರೋ ಆಗಿರ್ತಾರೆ ಮತ್ತು ದಿವ್ಯಾ ಪ್ರಭಾ ಅವರು ಕೂಡ ಈ ಮೂವಿಯಲ್ಲಿ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಅವನನ್ನು ಅವನು ಏನು ಮಾಡ್ತಾನೆ ಅಂತಾರೆ, ಅವನಿಗೆ ಸ್ಕೂಲ್ ಅಂದರೆ ಎಲ್ಲೂ ಕೂಡ ಇಷ್ಟ ಇರೋದಿಲ್ಲ ಮತ್ತು ಅವನು ಕೂಡ ಏನು ಕೆಲಸನೂ ಮಾಡ್ತಾ ಇರೋದ್ರಲ್ಲ, ಅಂದರೆ ಏನಾದ್ರು ಕಸ ಸಿಕ್ಕರಾಗಿರ್ಬೋದು ಮತ್ತು ಆಯಲಾಗಿರ್ಬೋದು ಮತ್ತು ಅಲ್ಲಿ ದಿನಸಿ ಐಟಮ್ಗಳಾಗಿರ್ಬೋದು ಎಲ್ಲನೂ ಕೂಡ ಚೆಲ್ತಾ ಇರ್ತಾನೆ. ಅಂತಾರೆ ಮನೆ ಕೂಡ ನೀಟಾಗಿ ಇಟ್ಕೊಳ್ದಿರೋದಿಲ್ಲ. ಈ ಫಹದ್ ಫಾಸಿಲ್ ಏನು ಮಾಡ್ತಿರ್ತಾನೆ ಅಂದರೆ ಒಂದು ಕ್ಯಾಬ್ ಡ್ರೈವರ್ ಆಗಿ ಒಂದು ಸರ್ಕಲ್ನ ಕೂಡ ಒಂದರಿಂದ ಒಂದು ಅಂಗಡಿಗೆ ಇದು ಮಾಡ್ತಾ ಇರ್ತಾನೆ. ಅಲ್ಲಿ ದಿವ್ಯಾ ಪ್ರಭಾ ಅವರು ಕೂಡ ಬರ್ತಾರೆ. ದಿವ್ಯಾ ಪ್ರಭಾ ಅವರು ಏನು ಬರ್ತಾರೆ ಅಂತಾರೆ, ಸರ್ಕಿಟ್ ಅಂತಾರೆ. ಈ ಸರ್ಕಿಟ್ ಅಂತಂದರೆ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ಕೂಡ ಅವನ್ ಇರ್ತಾನಲ್ಲ, ಅವನನ್ನು ನೋಡ್ಕೊಳ್ಳೋಕ್ಕೆ ಬಂದಿರ್ತಾನೆ. ಈ ಅವನ್ನ ಕರ್ಕೊಂಡು ಏನು ಮಾಡ್ತಾನೆ, ಶಾಪಿಂಗ್ಗೆ ಹೋಗ್ತಾನೆ. ಶಾಪಿಂಗಲ್ಲಿ ಎಲ್ಲನೂ ಕೂಡ ಏನು ಮಾಡ್ತಿರ್ತಾರೆ. ಮತ್ತು ಈ ದಿವ್ಯಾ ಪಿಲ್ಲೆ ಏನು ಮಾಡ್ತಾನೆ ಅಂತಾರೆ, ಈ ಫಹದ್ ಫಾಸಿಲ್ ಅವರನ್ನು ಕೇಳ್ತಾರೆ, ಏನಕ್ಕೆ ಇವನು ಈ ರೀತಿಯಾಗಿದ್ದಾನೆ ಅಂತ ಕೇಳ್ತಾನೆ. ಅವನೊಂದು ಫ್ಲ್ಯಾಶ್ ಬ್ಯಾಕನ್ನು ಹೇಳ್ತಾನೆ. ಅಂತಾರೆ ಮದರ್ ಸ್ಟೋರಿ ಆಗಿರ್ಬೋದು, ಇವರಮ್ಮ ಹೇಗಿದ್ರು, ಇವನು ಯಾಕೆ ಈ ರೀತಿಯಾದಂಥ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಸರ್ಕಿಟ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಡೈಲಾಗ್ಗಳಾಗಿರ್ಬೋದು, ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.